ಮುರಿದು ಬೀಳುತ್ತಾ ಅಮೆರಿಕ ಇರಾನ್ ಶಾಂತಿ ಒಪ್ಪಂದ. ಇರಾನ್ ಮೇಲೆ ಮತ್ತೆ ಅಮೆರಿಕ ಸೇನೆಯಿಂದ ಭೀಕರ ದಾಳಿಯಾಗಿದೆ. ಅಮೆರಿಕ ಸೇನಾ ದಾಳಿಗೆ ಇರಾನ್ ಸೇನೆಯಿಂದಲೂ ಪ್ರತಿದಾಳಿಯಾಗಿದೆ. ಇರಾನ್ನ ಸುಮಾರು 10 ಸೇನಾ ನೆಲೆಗಳ ಮೇಲೆ ಯುಎಸ್ ಮತ್ತೆ ದಾಳಿ ನಡೆಸಿದೆ. ಇರಾನ್ ಕರಾವಳಿಯಲ್ಲಿರುವಂತಹ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ. ದಾಳಿ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಂತಿಯಿಂದ ಇರಾನ್ ಜೊತೆ ವ್ಯವಹರಿಸಲು ಬಯಸ್ತೀವಿ, ಅದಕ್ಕೆ ಅವರು ಬದ್ಧರಾಗಿರದಿದ್ರೆ ಮತ್ತೆ ದಾಳಿ ನಡೆಸ್ತೀವಿ. ಮೊದಲು ನಡೆಸಿದ ಸೇನಾ ಕಾರ್ಯಾಚರಣೆ ಪ್ರಾರಂಭಿಸುತ್ತೇವೆ, ಪಾಠ ಕಲಿದಿದ್ರೆ ಇರಾನನ್ನೇ ಇಲ್ಲವಾಗಿಸ್ತೇವೆ ಅಂತ ಇರಾನ್ಗೆ ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಎಲ್ಲ ಸರಿ ಹೋಯಿತು, ಇನ್ನೇನು ತಿಳಿಗೊಳ್ತಾ ಇದೆ ಪರಿಸ್ಥಿತಿ ಅನ್ನುವಷ್ಟರಲ್ಲಿ ಮತ್ತೆ ಯುದ್ಧದ ಪರಿಸ್ಥಿತಿ ಉಲ್ಬಣ ಆಗಿದೆ. ದಾಳಿ ಪ್ರತಿದಾಳಿ ಆಗಿದೆ ಅಮೆರಿಕ ಮತ್ತೆ ಇರಾನ್ ಮಧ್ಯೆ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆ, ಇರಾನ್ ಕೂಡ ಅದಕ್ಕೆ ಪ್ರತಿಯಾಗಿ ದಾಳಿ ಮಾಡಿದೆ. ಈ ದಾಳಿ ಪ್ರತಿದಾಳಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾವು ಶಾಂತಿಯಿಂದ ಇರೋದಕ್ಕೆ ಬಯಸ್ತೀವಿ, ಆದರೆ ಅದಕ್ಕೆ ಇರಾನ್ ಸಹಕರಿಸಬೇಕು. ಒಂದು ವೇಳೆ ತಿದ್ದುಕೊಳ್ಳಿಲ್ಲ ಅಂದರೆ, ಇರಾನ್ ಶಾಂತಿ ಒಪ್ಪಂದದ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಂದರೆ ಆಗ ಅತಿ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಇರಾನ್ ಮೇಲೆ ನಾವು ದಾಳಿ ಮಾಡಬೇಕಾಗುತ್ತೆ, ಇರಾನನ್ನೇ ಇಲ್ಲವಾಗಿಸ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿ ಪ್ರತಿದಾಳಿ ಯಾಕೆ ಹಾಗಿದ್ರೆ? ಹಾರ್ಮುಜ್ ಮೇಲಿನ ನಿಯಂತ್ರಣಕ್ಕಾಗಿ ಇದು ದಾಳಿ ಪ್ರತಿದಾಳಿ. ಜೂನ್ 17ರಂದು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಆಗಿತ್ತು. 60 ದಿನಗಳ ಕದನ ವಿರಾಮದ ವೇಳೆ ಮುಕ್ತ ಸಂಚಾರದ ಒಪ್ಪಂದ ಅಂತ ಒಂದು ಒಪ್ಪಂದಕ್ಕೆ ಬಂದಿತ್ತು. ಹಾರ್ಮುಜ್ನಲ್ಲಿ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಪ್ಪಂದದಲ್ಲಿತ್ತು. ಆದರೆ ಒಮನ್ ಅಮೆರಿಕ ಬೆಂಬಲಿತ ಸಂಸ್ಥೆಗಳಿಂದ ಹೊಸ ಮಾರ್ಗ, ಜಲಮಾರ್ಗದ ಮೇಲೆ ಈಗ ಸಂಪೂರ್ಣ ನಿಯಂತ್ರಣ ಬೇಕು ಅನ್ನೋದು ಇರಾನ್ನ ಪಟ್ಟು. ಹೊಸ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದಂಥ ಹಡಗಿನ ಮೇಲೆ ಇರಾನ್ ಈಗ ದಾಳಿ ನಡೆಸಿತ್ತು. ಜೂನ್ 25ರಂದು MV ಎವರ್ ಲವ್ಲಿ ಹಡಗಿನ ಮೇಲೆ ದಾಳಿಯಾಗಿತ್ತು. ಹಡಗಿನ ಮೇಲೆ ದಾಳಿಗೆ ಪ್ರತಿಯಾಗಿ ಅಮೆರಿಕ ಸೇನೆ ಈಗ ದಾಳಿ ಮಾಡಿರೋದು. ಇರಾನ್ನ ಡ್ರೋನ್, ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ. ಇಂದು ಅಮೆರಿಕ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕೂಡ ದಾಳಿ ಮಾಡಿದೆ. ಸೊ ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಮ್ಮ ಕಂಟ್ರೋಲಲ್ಲಿ ಮಾತ್ರ ಇರಬೇಕು ಅನ್ನೋ ಇರಾನ್ನ ಧಾವಂತ ಏನಿದೆ, ಅದು ಈ ಮತ್ತೆ ದಾಳಿ ಪ್ರತಿದಾಳಿಗೆ ಕಾರಣ ಆಗ್ತಾ ಇರೋದು. ಹೊಸ ಮಾರ್ಗಗಳನ್ನು ಬಳಸ್ತಾ ಇದ್ದಂಥ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿರೋದು. ಹೊಸ ಮಾರ್ಗಗಳನ್ನು ಬಳಸೋ ಹಾಗಿಲ್ಲ. ಮೊದಲು ಯಾವ ರೀತಿ ಹಾರ್ಮುಜ್ ಜಲಸಂಧಿಯಿಂದಲೇ ಹಡಗುಗಳ ಓಡಾಟ ಆಗ್ತಾ ಇತ್ತು, ಹಾಗೆ ಹೋಗಬೇಕು, ಅದು ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅನ್ನೋ ರೀತಿ. ಅಮೆರಿಕ ನಡೆಸಿದ ದಾಳಿಗೆ ಕೌಂಟರ್ ಕೊಟ್ಟಿದೆ ಇರಾನ್ ಸೇನೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ. ಕುವೈತ್ ಹಾಗೂ ಬಹ್ರೈನ್ ಈ ಜಾಗಗಳಲ್ಲಿರುವಂತಹ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿರೋದು. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ದಾಳಿಯ ವಿಡಿಯೋವನ್ನು ಕೂಡ ಇರಾನ್ ಸೇನೆ ರಿಲೀಸ್ ಮಾಡಿದೆ. ಇರಾನ್ ಸೇನಾ ಘಟಕ, ರೆಡಾರ್ ಘಟಕಗಳ ಮೇಲೆ ದಾಳಿಯಾಗಿದೆ. ಇರಾನ್ ಬ್ರಹ್ಮಾಸ್ತ್ರ ಮಿಸೈಲ್ ಲಾಂಚರ್ ಉಡೀಸಾಗಿದೆ. ಹೊಸದಾಗಿ ನಿರ್ಮಿಸಿದಂಥ ತಲಯೇ ಲಾಂಚರ್ ಸಂಪೂರ್ಣವಾಗಿ ನಾಶ ಆಗಿದೆ. ಆಂಟಿ ಶಿಪ್ ಕ್ರೂಸರ್ ಮಿಸೈಲ್ ಲಾಂಚರ್ ಇದು, ಆದರೆ ದಾಳಿಯಲ್ಲಿ ಈಗ ಉಡೀಸಾಗೋಗಿದೆ. ಅಮೆರಿಕದ ದಾಳಿಗೆ ಇದು ಉಡೀಸಾಗಿರೋದು. ಒಂದು ಕಡೆ ಇರಾನ್, ಬಹ್ರೈನ್, ಕುವೈತ್ನಲ್ಲಿರುವಂಥ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮುಂದುವರಿಸ್ತಾ ಇದೆ. ಅದರ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ. 2 ಭಾಗಗಳಾಗಿ ಈಗ ಹಾರ್ಮುಜ್ ಜಲಸಂಧಿ ವಿಭಾಗ ಆಗಿದೆ. ಹಾರ್ಮುಜ್ ಮೇಲೆ ನಿಯಂತ್ರಣ ಮತ್ತು ಶುಲ್ಕಕ್ಕೆ ಇರಾನ್ ಪಟ್ಟಿ ಹಿಡಿದಿರೋದು. ಹಡಗುಗಳು ತಾನು ನಿಗದಿಪಡಿಸಿದ ಮಾರ್ಗದಲ್ಲೇ ಸಾಗಬೇಕು ಅನ್ನೋದು ಇರಾನ್ನ ಹಠ. ಅಲ್ಲದೆ ಹಾರ್ಮುಜ್ನಲ್ಲಿ ಹೋಗೋದಕ್ಕೆ ಶುಲ್ಕ ಕಟ್ಟಬೇಕು, ಟೋಲ್ ಕಟ್ಟಬೇಕು ಅಂತ ಇರಾನ್ನ ಈ ಕ್ರಮಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮುಂಚೆ ಹೇಗಿತ್ತೋ ಹಾಗೇ ಇರಬೇಕು. ಇರಾನ್ನ ಈ ಮಾರ್ಗಕ್ಕೆ ಅಮೆರಿಕ ಪರ್ಯಾಯ ಮಾರ್ಗವನ್ನು ಸೃಷ್ಟಿ ಮಾಡಿದೆ. USS ಜಾರ್ಜ್ ಬುಷ್ ನೌಕೆಯಲ್ಲಿ ಭಾರಿ ಯುದ್ಧ ವಿಮಾನಗಳು. ಸೊ ಅಮೆರಿಕ ನೌಕೆಯ ಈ ಯುದ್ಧ ತಾಲೀಮು ಕುತೂಹಲ ಮೂಡಿಸ್ತಾ ಇದೆ. ಅಂತಾರಾಷ್ಟ್ರೀಯ ವಿಮಾನಗಳ ಸಾಗಣೆ ಮತ್ತೆ ಸಂಚಾರದಲ್ಲೂ ಕೂಡ ಚೇಂಜ್ ಆಗಿದೆ. ಇರಾನ್ ಮೇಲೆ ಭೀಕರ ದಾಳಿಗೆ ಅಮೆರಿಕ ಸಜ್ಜಾಗಿದೆಯಾ ಹಾಗಿದ್ರೆ?